ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದ ವಿಷಯವೇನೆಂದರೆ, ನೀವು ಪೂಜೆ ಮಾಡ್ತಿದ್ರೆ ಮತ್ತು ನೀವು ಹಚ್ಚುವ ದೀಪದಲ್ಲಿ ಹೂವು ರೂಪುಗೊಂಡ್ರೆ ಅದಕ್ಕೆ ಕಾರಣವೇನು? ಎರಡನೆಯ ವಿಷಯವೇನೆಂದರೆ, ನೀವು ಪೂಜೆಯಲ್ಲಿ ಕುಳಿತಾಗ ನಿಮಗೆ ಜೋರಾಗಿ ಆಕಳಿಕೆ ಬರುತ್ತದೆ, ನಿಮಗೆ ಅಳು ಕೂಡ ಬರುತ್ತದೆ, ಕಣ್ಣೀರು ಕೂಡ ಬರುತ್ತದೆ. ಇದರ ಜೊತೆಗೆ ನಿಮ್ಮ ದೇಹವು ಮುಂದಕ್ಕೆ ಹಿಂದಕ್ಕೆ ಅಲಗಾಡುತ್ತದೆ ಅಥವಾ ನಿಮಗೆ ಸವಾರಿ ಬರುತ್ತಿದೆ ಎಂಬ ಭಾವನೆ ಬರುತ್ತದೆ. ಈ ಎಲ್ಲ ಸಂಕೇತಗಳು ಒಳ್ಳೆಯವೇ ಅಥವಾ ಕೆಟ್ಟವೇ ಎಂದು ತಿಳಿಯೋಣ. ಹಾಗಾದ್ರೆ ವಿಡಿಯೋವನ್ನ ಪ್ರಾರಂಭಿಸೋಣ. ಅದಕ್ಕೂ ಮೊದಲು ಸ್ನೇಹಿತರೆ, ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮೊದಲನೆಯದಾಗಿ, ನಿಮ್ಮ ದೀಪದಲ್ಲಿ ಹೂವು ರೂಪುಗೊಂಡ್ರೆ ನೀವು ಯಾರ ಸೇವೆ, ಪೂಜೆ, ಆರಾಧನೆ ಮಾಡ್ತೀರೋ ಅವರಿಗೆ ನಿಮ್ಮ ಸಂಪೂರ್ಣ ಪೂಜೆ ಸ್ವೀಕೃತವಾಗುತ್ತಿದೆ ಮತ್ತು ಅವರು ನಿಮಗೆ ಆಶೀರ್ವಾದ ನೀಡ್ತಿದ್ದಾರೆ ಎಂದು ತಿಳಿದುಕೊಳ್ಳಿ. ಅದರಲ್ಲಿ ವಿವಿಧ ರೀತಿಯ ಹೂಗಳು ರೂಪುಗೊಳ್ತವೆ. ಉದಾಹರಣೆಗೆ, ಹೃದಯದ ಆಕಾರದ ಹೂವು ರೂಪುಗೊಳ್ಳುತ್ತದೆ. ಅದರಿಂದ ಅವರು ನಿಮ್ಮ ಮೇಲೆ ತುಂಬ ಪ್ರಸನ್ನರಾಗಿದ್ದಾರೆ ಮತ್ತು ನಿಮ್ಮ ಬಗ್ಗೆ ಅವರಿಗೆ ತುಂಬ ಪ್ರೀತಿ ಇದೆ ಎಂದು ತಿಳಿಯುತ್ತದೆ. ಎರಡನೆಯದಾಗಿ, ಅಸ್ತ್ರ ಶಸ್ತ್ರಗಳ ಚಿಹ್ನೆ ರೂಪುಗೊಂಡ್ರೆ ಅವರು ನಿಮ್ಮ ಮನೆಯನ್ನ ರಕ್ಷಿಸುತ್ತಿದ್ದಾರೆ ಎಂದು ತಿಳಿಯುತ್ತದೆ. ಅದರಲ್ಲಿ ಯಾವುದೇ ದೇವಿಯ ಅಥವಾ ದೇವರ ಮುಖ ರೂಪುಗೊಂಡ್ರೆ ಆ ಸಮಯದಲ್ಲಿ ಅವರು ನಿಮ್ಮ ಮನೆಯಲ್ಲಿ ಸಂಪೂರ್ಣವಾಗಿ ಉಪಸ್ಥಿತರಿರ್ತಾರೆ ಎಂದು ತಿಳಿದುಕೊಳ್ಳಿ. ಇದು ಕೆಲವೊಮ್ಮೆ ಮಾತ್ರ ಸಂಭವಿಸುತ್ತದೆ. ವರ್ಷಕ್ಕೆ 6 ತಿಂಗಳುಗಳಲ್ಲಿ ಒಮ್ಮೆ ಮಾತ್ರ ಹೀಗಾಗಬಹುದು. ಈಗ ಎರಡನೆಯ ಅಂಶ, ನಿಮಗೆ ಏಕೆ ಆಕಳಿಕೆ ಬರುತ್ತದೆ ಎಂದು. ಆಕಳಿಕೆ 2 ವಿಧವಾಗಿದೆ. ಮೊದಲನೆಯದು ನಕಾರಾತ್ಮಕ, ಎರಡನೆಯದು ಸಕಾರಾತ್ಮಕ. ನಕಾರಾತ್ಮಕದಲ್ಲಿ ನಿಮ್ಮ ಮೇಲೆ ತಂತ್ರವಾದ, ಪ್ರೀತವಾದ ಇದ್ರೆ ಮತ್ತು ನೀವು ಪೂಜೆಯಲ್ಲಿ ಕುಳಿತರೆ ಶಕ್ತಿಗಳ ಹೊಡೆತ ಬೀಳುತ್ತದೆ. ಇದರಿಂದ ನಿಮಗೆ ಆಕಳಿಕೆ ಬರಲು ಪ್ರಾರಂಭಿಸುತ್ತದೆ. ಮತ್ತು ಎರಡನೆಯದು ಸಕಾರಾತ್ಮಕ, ಅದರಲ್ಲಿ ನೀವು ಪೂಜೆಯಲ್ಲಿ ಧ್ಯಾನ ಮಾಡಿದ್ರೆ, ಜಪ ಮಾಡಿದ್ರೆ ನಿಮ್ಮೊಳಗಿನ ಶಕ್ತಿಯ ಅರಿವು ಉಂಟಾಗುತ್ತದೆ. ಆ ಶಕ್ತಿಯು ಕೆಳಗಿನಿಂದ ಮೇಲಕ್ಕೆ ಬರುತ್ತದೆ, ಆಜ್ಞಾ ಚಕ್ರವನ್ನ ತಲುಪುತ್ತದೆ. ಇದೇ ಕಾರಣದಿಂದ ನಿಮಗೆ ಆಕಳಿಕೆ ಬರುತ್ತದೆ. ಇದು ಸಕಾರಾತ್ಮಕವಾಗಿರುತ್ತದೆ. ಈ ಜಗತ್ತಿನಲ್ಲಿ ಪ್ರತಿಯೊಂದಕ್ಕೂ 2 ಮುಖಗಳಿವೆ, ನಕಾರಾತ್ಮಕ ಮತ್ತು ಸಕಾರಾತ್ಮಕ. ಸಕಾರಾತ್ಮಕ ಎಂದರೆ ಅದು ನಮ್ಮ ದೇವರು, ನಮ್ಮ ಪರಮಾತ್ಮ, ನಮ್ಮ ರಾಮ, ಕೃಷ್ಣ ಅಥವಾ ಶಿವ, ಶಂಭು. ಅವರು ಕೇವಲ ಸಕಾರಾತ್ಮಕರು. ಉಳಿದ ಎಲ್ಲವೂ ನಕಾರಾತ್ಮಕ ಮತ್ತು ನಕಾರಾತ್ಮಕದಲ್ಲಿ ಇರುತ್ತದೆ. ಈಗ ನಿಮಗೆ ಅಳು ಏಕೆ ಬರುತ್ತದೆ ಎಂದು ನೋಡೋಣ. ನಿಮ್ಮ ಮನೆಯಲ್ಲಿ ಪಿತೃಗಳಿದ್ರೆ ಮತ್ತು ಅವರು ಬಂಧನದಲ್ಲಿದ್ರೆ, ಅವರು ಕಷ್ಟದಲ್ಲಿದ್ರೆ, ನೀವು ದೀಪದ ಮುಂದೆ ಕುಳಿತರೆ ಅಥವಾ ಪೂಜೆಯಲ್ಲಿ ಕುಳಿತರೆ ಅವರು ನಿಮ್ಮ ದೇಹದ ಮೇಲೆ ಬಂದು ಅಳ್ತಾರೆ, ನಿಮ್ಮಿಂದ ಮುಕ್ತಿ ಕೇಳ್ತಾರೆ, ಭೋಗ ಪ್ರಸಾದ ಕೇಳ್ತಾರೆ. ಇದು ಮೊದಲ ಕಾರಣ. ಎರಡನೆಯ ಕಾರಣ, ನಿಮ್ಮ ಮೇಲೆ ತಂತ್ರವಿದ್ರೆ ಮತ್ತು ಯಾವುದೇ ಪ್ರೇತಕ್ಕೆ ತುಂಬ ಹೊಡೆತ ಬೀಳ್ತಿದ್ರೆ, ಯಾವುದೇ ಪಿಶಾಚಕ್ಕೆ ಅದು ಅಳಲು ಪ್ರಾರಂಭಿಸುತ್ತದೆ, ನಮ್ಮನ್ನ ಬಿಟ್ಟು ಬಿಡಿ ಎಂದು. ಮೂರನೆಯದು, ನಿಮ್ಮ ದೇವರ ಮೇಲಿನ ಭಕ್ತಿ ಎಷ್ಟು ಸತ್ಯವಾಗುತ್ತದೆ ಅಂದರೆ ನೀವು ದೇವರಿಲ್ಲದೆ ಇರಲು ಸಾಧ್ಯವಿಲ್ಲ. ಇದು ನೋಡಲು ತುಂಬ ಕಡಿಮೆ ಸಿಗುತ್ತದೆ. ಮುಖ್ಯವಾಗಿ 2 ಇವೆ, ಪ್ರೇತವಾದ ಅಥವಾ ಪಿತೃ. ಇದು ಮೂರನೆಯ ಕಾರಣ, ದೇವರ ಮೇಲಿನ ಸತ್ಯವಾದ ಭಕ್ತಿ. ಹಾಗಾದ್ರೆ ಮೊದಲನೆಯದಾಗಿ ಪಿತೃಗಳು ನಿಮ್ಮ ಮೇಲೆ ಬರ್ತಾರೆ, ಅವರು ಅಳ್ತಾರೆ. ಎರಡನೆಯದು ದೇವರ ಮೇಲಿನ ಸತ್ಯವಾದ ಭಕ್ತಿ ಮತ್ತು ಮೂರನೆಯದು ನಿಮ್ಮ ಮೇಲೆ ಪ್ರೇತ ಬಂದು ಅಳೋದು ಅಥವಾ ನಕಾರಾತ್ಮಕ ಶಕ್ತಿ ಎಂದು ಹೇಳಬಹುದು. ತರ ದೇಹ ಏಕೆ ಅಲಗಾಡುತ್ತದೆ? ನಿಮ್ಮ ದೇಹವು ಮುಂದಕ್ಕೆ ಹಿಂದಕ್ಕೆ ಅಲಗಾಡ್ತಿದ್ರೆ ಅಥವಾ ನಿಮಗೆ ತೂಗಾಡಲು ಮನಸ್ಸಾಗ್ತಿದ್ರೆ ಇದರಲ್ಲಿ 2 ಇವೆ, ಸಕಾರಾತ್ಮಕ ಮತ್ತು ನಕಾರಾತ್ಮಕ. ಸಕಾರಾತ್ಮಕದಲ್ಲಿ ನಿಮ್ಮ ಮೇಲೆ ಯಾವುದೇ ಶಕ್ತಿ ಆಡ್ತಾ ಇದ್ರೆ, ಎರಡನೆಯದು ನಕಾರಾತ್ಮಕದಲ್ಲಿ ನಿಮ್ಮ ಮೇಲೆ ತಂತ್ರದ ಅಡೆತಡೆ ಇದೆ.
ಅಥವಾ ನಿಮ್ಮ ಮನೆಯ ಯಾವುದೇ ಪೂರ್ವಜರ ಯಾವುದೇ ಮೃತ ವ್ಯಕ್ತಿ ಮುಕ್ತಿಗಾಗಿ ನಿಮ್ಮ ದೇಹದ ಮೇಲೆ ಬರ್ತಿರಬಹುದು. ಹಾಗಾಗಿ ಈ ಎಲ್ಲ ಸಂಕೇತಗಳು ಪೂಜೆಯಲ್ಲಿ ಕುಳಿತಾಗ ಇದ್ದಾವೆ. ಸಕಾರಾತ್ಮಕವು ನಿಮಗೆ ಸ್ಪಷ್ಟವಾಗಿ ಕಾಣುತ್ತದೆ. ನಕಾರಾತ್ಮಕದಲ್ಲಿ ಮನಸ್ಸು ವಿಚಲಿತವಾಗುತ್ತದೆ. ಪೂಜೆಯಲ್ಲಿ ಅಲ್ಲಿಂದ ಎದ್ದು ಓಡಿ ಹೋಗಬೇಕು ಎಂದು ಅನಿಸುತ್ತದೆ. ಹಾಗಾಗಿ ಪ್ರತಿಯೊಂದಕ್ಕೂ ಎರಡು ಮುಖಗಳಿವೆ, ನಕಾರಾತ್ಮಕ ಮತ್ತು ಸಕಾರಾತ್ಮಕ. ನಮ್ಮ ದೇವರು ಮಾತ್ರ ಸಕಾರಾತ್ಮಕ ಮಾರ್ಗದಲ್ಲಿ ನಡೆಸ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.